ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ಇದನ್ನು ನೀಡ್ತಾ ಇರೋರು ವೀರೇಶ್ ಜಾಲಿಯಾಳ್ ಅವರು ಅಂತ. ಸೊ ಇವತ್ತು ನಾವು ದಿನಾಂಕ 12/3/2019 ಅಂದರೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹೆಚ್ಚಿನ ವಿಡಿಯೋಗಳಿಗಾಗಿ. ಎಸ್.ಎ. ಬಾಬ್ಡೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ. ಸೊ ಎಸ್.ಎ. ಬಾಬ್ಡೆ ಇವರು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ವ್ಯವಸ್ಥಾಪಕ ಅಧ್ಯಕ್ಷರನ್ನಾಗಿ ರಾಷ್ಟ್ರಪತಿಯವರು ಎಸ್.ಎ. ಬಾಬ್ಡೆ ಅವರನ್ನು ನೇಮಕ ಮಾಡಿದ್ದಾರೆ. ಹಾಗೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದರ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ ಅಂದರೆ ಇದನ್ನು ಕನ್ನಡದಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂತ ಕರೆಯಲಾಗುತ್ತೆ. ಇದು ಸ್ಥಾಪನೆಗೊಂಡಿದ್ದು 9 ನವೆಂಬರ್ 1995. ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆಗೆ ಅನುಸಾರ ಅರ್ಹ ಅಭ್ಯರ್ಥಿಗಳಿಗೆ ಉಚಿತವಾಗಿ ಕಾನೂನು ನೆರವು ಒದಗಿಸುವ ಕಾರ್ಯವನ್ನು ಇದು ಒಳಗೊಂಡಿದೆ. ಲೂನಾರ್ ರೇತ್ನೈಸನ್ಸ್ ಆರ್ಬಿಟರ್ LAO ನೌಕೆ. ನಾಸಾ ನಿರ್ಮಿತ ಈ ನೌಕೆಯು ಚಂದ್ರನ ಒಂದು ಭಾಗದಲ್ಲಿ ನೀರಿನ ಕಣಗಳ ಚಲನೆ ಇರುವುದನ್ನು ಪತ್ತೆ ಹಚ್ಚಿದೆ. ಯಾವುದಂದ್ರೆ ಲೂನಾರ್ ರೇಕ್ನೈಸನ್ಸ್ ಆರ್ಬಿಟರ್ ಚಂದ್ರನ ಒಂದು ಭಾಗದಲ್ಲಿ ನೀರಿನ ಕಣಗಳು ಇರುವ ಪುರಾವೆಯನ್ನು ಪತ್ತೆ ಹಚ್ಚಿದೆ. ಕಿಸಾನ್ ಊರ್ಜಾ ಸುರಕ್ಷಾ ಅಥವಾ ಉತ್ಥಾನ್ ಮಹಾಭಿಯಾನ್ ಯೋಜನೆ. ಸೊ ಇದು ರೈತರಿಗೆ ಆರ್ಥಿಕ ಭದ್ರತೆ ಮತ್ತು ನೀರಿನ ನಿರಂತರ ಪೂರೈಕೆಗೆ ಅನುಕೂಲವಾಗುವಂತೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಈ ಒಂದು ಯೋಜನೆಯನ್ನು 2022ರ ವೇಳೆಗೆ ಸೌರಶಕ್ತಿ ಸಾಮರ್ಥ್ಯವನ್ನು 27,750 ಮೆಗಾವ್ಯಾಟ್ಗೆ ಏರಿಕೆ ಮಾಡಲು ನಿರ್ಧರಿಸಲಾಗಿದೆ. ನಾಸಾ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಮೊದಲ ಬಾರಿಗೆ ಸಂಪೂರ್ಣವಾಗಿ ಮಹಿಳಾ ಬಾಹ್ಯಾಕಾಶ ಯಾನಿಗಳಿಂದ ಸ್ಪೇಸ್ ವಾಕ್ಗೆ ತಯಾರಿ ನಡೆಸಿದ ಸಂಸ್ಥೆಗೆ ನಾಸಾ ಪಾತ್ರವಾಗಿದೆ. ಸರ್ಚಿಂಗ್ ಫಾರ್ ಆನ್ ಎನಿಮಿ ಇದೊಂದು ಪುಸ್ತಕವಾಗಿದ್ದು ಈ ಪುಸ್ತಕದ ಲೇಖಕರು ಅಂದರೆ ಬೆಟ್ಟೆ ಡ್ಯಾಮ್ ಇವರು ಡೆನ್ಮಾರ್ಕ್ನ ಪತ್ರಕರ್ತೆಯಾಗಿದ್ದಾರೆ. ತಾಲಿಬಾನ್ ಮಾಜಿ ನಾಯಕ ಮುಲ್ಲಾ ಒಮರ್ ಹಲವು ವರ್ಷಗಳ ಕಾಲ ಅಫ್ಘಾನಿಸ್ತಾನದಲ್ಲಿನ ಅಮೆರಿಕ ನೆಲೆಯಲ್ಲಿಯೇ ಇದ್ದ ಎಂದು ಈ ಪುಸ್ತಕದಲ್ಲೂ ಲೇಖಕರು ತಿಳಿಸಿದ್ದಾರೆ. ದ ವರ್ಡಿಕ್ಟ್ ಅಂದರೆ ತೀರ್ಮಾನ. ದ ವರ್ಡಿಕ್ಟ್ ಈ ಕೃತಿ ಒಂಟಿಯಾಗಿ ರಚಿಸಿದ ಚುನಾವಣಾ ವಿಶ್ಲೇಷಣಾ ಕೃತಿಯಾಗಿದ್ದು ಇದರ ಕರ್ತೃ ಪ್ರಣಯ್ ರಾಯ್ ಮತ್ತು ದೋರಬ್ ಸುಪಾರಿವಾಲಾ. ಈ ಬಾರಿಯ ಚುನಾವಣೆಯಲ್ಲಿ ಸುಮಾರು 2.10 ಕೋಟಿ ಮಹಿಳೆಯರು ಮತದಾನದಿಂದ ವಂಚಿತರಾಗಿದ್ದಾರೆ ಎಂದು ಈ ಒಂದು ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ. 3 ಲಕ್ಷ ಬಟ್ಟೆ ಸಂಗ್ರಹ ಗಿನ್ನಿಸ್ ದಾಖಲೆಗೆ ಒಳಪಟ್ಟಿದೆ. ಲಕ್ಷ್ಯ ರಾಜ್ ಸಿಂಗ್ ಮೇವಾಡ್ರಿಂದ ಈ ಸಾಧನೆ ಮಾಡಲ್ಪಟ್ಟಿದ್ದು ಬಟ್ಟೆ ಸಂಗ್ರಹ ಅಭಿಯಾನದ ಮೂಲಕ 3 ಲಕ್ಷ ಹೆಚ್ಚು ಬಟ್ಟೆ ಸಂಗ್ರಹಿಸಿ ತದನಂತರ ಅಗತ್ಯವಿರುವವರಿಗೆ ದಾನ ಮಾಡಿದ್ದಾರೆ. ಸೊ ಬಟ್ಟೆ ಸಂಗ್ರಹಿಸಿದಂತಹ ಸ್ಥಳ ಅಂದರೆ ಉದಯಪುರ್, ರಾಜಸ್ಥಾನ್. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಗಳ 50ನೇ ರೈಸಿಂಗ್ ದಿನಾಚರಣೆ ಇದು ನಡೆದ ಸ್ಥಳ ಫಜಿಯಾಬಾದ್, ಉತ್ತರ ಪ್ರದೇಶ್. ಸೊ ಹಾಗೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅದರ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ ಇದನ್ನು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರೆಯಲಾಗುತ್ತೆ. ಇದು ಸ್ಥಾಪನೆಯಾಗಿದ್ದು 10 ಮಾರ್ಚ್ 1969. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಇಂಟರ್ನ್ಯಾಷನಲ್ ಗೋಲ್ಡನ್ ಸಿಟಿ ಗೇಟ್ ಟೂರಿಸಂ ಅವಾರ್ಡ್ 2018 ವಿಭಾಗ ಯಾವ ವಿಭಾಗಕ್ಕೆ ಸಿಕ್ಕಿದೆ ಅಂದರೆ ಟಿವಿ ಸಿನಿಮಾ ಸ್ಪಾಟ್. ಈ ಪ್ರಶಸ್ತಿಗೆ ಭಾಜನರಾದವರು ಅಥವಾ ಪುರಸ್ಕೃತರಾದವರು ಪ್ರವಾಸೋದ್ಯಮ ಸಚಿವಾಲಯದ ಇನ್ಕ್ರೆಡಿಬಲ್ ಇಂಡಿಯಾ 2.0 ಅಭಿಯಾನದ ಭಾಗವಾಗಿ ಪ್ರಚಾರದ ಚಲನಚಿತ್ರಗಳು ಹಾಗೂ ದೂರದರ್ಶನದ ಜಾಹೀರಾತುಗಳು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸೊ ಇಂಟರ್ನ್ಯಾಷನಲ್ ಗೋಲ್ಡನ್ ಸಿಟಿ ಗೇಟ್ ಟೂರಿಸಂ ಅವಾರ್ಡ್ ಇದನ್ನು ಟಿವಿ ಸಿನಿಮಾ ಸ್ಪಾಟ್ ವಿಭಾಗದಲ್ಲಿ ಈ ಅವಾರ್ಡನ್ನು ನೀಡಲಾಗುತ್ತೆ. ಹಾಗೆ ಈ ಬಾರಿ ಪುರಸ್ಕೃತರಾದವರು ಪ್ರವಾಸೋದ್ಯಮ ಸಚಿವಾಲಯದ ಇನ್ಕ್ರೆಡಿಬಲ್ ಇಂಡಿಯಾ 2.0 ಅಭಿಯಾನದ ಭಾಗವಾಗಿ ಪ್ರಚಾರದ ಚಲನಚಿತ್ರಗಳು ಮತ್ತು ದೂರದರ್ಶನದ ಜಾಹೀರಾತುಗಳು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಹಸ್ಮುಖ್ ಅದಿಯಾ ಇವರು ಮಾಜಿ ಹಣಕಾಸು ಕಾರ್ಯದರ್ಶಿ. ಇವರನ್ನ ಗುಜರಾತ್ ಸೆಂಟ್ರಲ್ ಯೂನಿವರ್ಸಿಟಿ ಚಾನ್ಸಲರ್ ಆಗಿ ರಾಷ್ಟ್ರಪತಿಗಳು ನೇಮಕ ಮಾಡಿದ್ದಾರೆ.
5 ವರ್ಷಗಳ ಅವಧಿಯ ಸೇವೆಯನ್ನು ಹಸ್ಮುಖ್ ಅದಿಯಾ ಅವರು ಸಲ್ಲಿಸಲಿದ್ದಾರೆ. ಹಾಗೆ ಅಭ್ಯರ್ಥಿಗಳಿಗೆ ಒಂದು ಸ್ಫೂರ್ತಿಯ ಮಾತು ವೀರೇಶ್ ಚಾಲಿಯಾಳ್ ಅವರಿಂದ ಅಂದರೆ, ಚಿಂತೆ ಎಂಬ ಪಕ್ಷಿ ತಲೆಯೊಳಗೆ ಗೂಡು ಕಟ್ಟಿ ಮರಿ ಹಾಕಿ ಮತ್ತಷ್ಟು ಗೊಂದಲಗೊಳಿಸಲು ಅವಕಾಶವನ್ನು ಕೊಡದಂತೆ ಎಚ್ಚರ ವಹಿಸೋಣ. ಹಾಗೆ ವೀರೇಶ್ ಚಾಲಿಯಾಳ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವರ ಫೋನ್ ನಂಬರ್ 9035269085.